ಆಳ ಸಾರಿ ಕಡೆ ಮಲ್ಲೆಣ್ಣ ಸ್ವಲ್ಪ ಹಿಂದೆ ನೋಡಿದಾರೆ ನಾ ಕೆಂಪಟ ಕೊಡಿಲ್ಲ ಆದ್ರೆ ನಮ್ಮ ಫೌಂಡೇಶನ್ ಕಡೆ ಮಾಡಿಸಿದ್ರು ಮರ್ತೋಗಿದ್ದಾರೆ ಅವರು 20 ವರ್ಷದಿಂದ. ಈಗ 1600ಕ್ಕೆ ಇಂಡಸ್ಟ್ರಿ ಎಸ್ಟೇಟು ಸಾಹೇಬ್ರು ಇಂಡಸ್ಟ್ರಿ ಅಷ್ಟು ಬೋಲ್ಡ್ ಆಗಿದ್ರು. ಈಗ ಗ್ರಾಮ ಪಂಚಾಯಿತಿಗಳಿಗೆ ಇವತ್ತು ಕೊನೆಯ ಒಂದು ದಿನ. ಇವತ್ತು ಮರಸೂರು ಗ್ರಾಮ ಪಂಚಾಯತಿನಲ್ಲಿ ಮಂಜುಳಾ ನಾರಾಯಣ ರೆಡ್ಡಿಯವರು, ಹಾಗೆ ಉಪಾಧ್ಯಕ್ಷರು ಚಂದ್ರಕಲಾ ಅವರು, ಇವರು ಅಧ್ಯಕ್ಷರು, ಮತ್ತು ಎಲ್ಲ ಇನ್ನಿತರ ಎಲ್ಲ ನಮ್ಮ ರಾಮಕೃಷ್ಣ ರೆಡ್ಡಿಯವರು ಮತ್ತು ಇನ್ನಿತರ ಎಲ್ಲ ಈ ಗ್ರಾಮದ ಎಲ್ಲ ಹಿರಿಯ ಮುಖಂಡರೆಲ್ಲ ಇಲ್ಲಿ ಸೇರಿದ್ದಾರೆ. ಇವತ್ತು ಬೆಳಿಗ್ಗೆ ಕೂಡ ಶಿವಣ್ಣವರು ಬಂದು ವ್ಯಾಕ್ಸಿನ್ ಸೆಂಟರು ಮತ್ತು ಇವತ್ತು ಇಲ್ಲಿ ಅಂಗನವಾಡಿ ಮತ್ತು ಅದೇ ರೀತಿ ಆಸ್ಪತ್ರೆ ಮತ್ತು ಜಲ್ ಜೀವನ್ ಮಿಷನ್, ಕುಡಿಯೋ ನೀರು, ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು DL ಇದೆಲ್ಲ ಕೂಡ ಇವತ್ತು ಮಾಡಿದ್ದಾರೆ. ಮತ್ತು ಇದು ಮರಸೂರು ಗ್ರಾಮ ಪಂಚಾಯಿತಿ
ಗ್ರಾಮ ಪಂಚಾಯತ್ ಸದಸ್ಯರು ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಗ್ರಾಮದ ಅಭಿವೃದ್ಧಿಗೆ 5 ವರ್ಷಗಳ ಕಾಲ ಶ್ರಮ ಪಟ್ಟಿದ್ದಾರೆ. ಅದರಿಂದ ಎಲ್ಲರ ಪರವಾಗಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರು, ಎಲ್ಲ ಸದಸ್ಯರುಗಳ ಸಹಕಾರ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಅದೇ ರೀತಿ ಹಿಂದೆ ಇದ್ದಂಥವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳು. ಸರ್, ಒಂದು ಕಡೆ ನಿಮ್ಮ ಹುಟ್ಟೂರು, ಜೊತೆಗೆ ಮರಸೂರು ಗ್ರಾಮ ಪಂಚಾಯತಿ ಈಗ ಇದೆ, 2 ಬಾರಿ ಗಾಂಧಿ ಗ್ರಾಮ ಪುರಸ್ಕಾರ ಕೂಡ ಬಂದಿದೆ. ಮುಂದಿನ ದಿನಗಳಲ್ಲಿ GBA ವ್ಯಾಪ್ತಿಗೆ ಸೇರ್ಪಡೆ ಆಗುತ್ತಾ ಅಥವಾ ಹೆಂಗೆ? ಇಲ್ಲ ಆಗಲ್ಲ. GBA ಆಗಲ್ಲ, ಅದಿನ್ನೂ ಭಾಳ ದೂರ ಇದೆ. ಇನ್ನೂ ಸುತ್ತಮುತ್ತಲು ಅಭಿವೃದ್ಧಿ ಆಗಿರ್ತಕ್ಕಂಥ ಪ್ರದೇಶಗಳೆಲ್ಲ ಸೇರಿ ನಗರಸಭೆ ಆಗ್ಬೋದು. ಅಂದರೆ ಮರಸೂರು ಆಗುತ್ತೆ ಅಂತ ನಾನು ಹೇಳಲ್ಲ. ಹೆಚ್ಚು ಈಗ ಹೆಬ್ಬಗೋಡಿ ಅಲ್ವಾ, ಪಟ್ಟಣ ಪಂಚಾಯತಿ ಇದು ಹೆಬ್ಬಗೋಡಿ ಅತಿ ಮೇಲೆ ಉದ್ದಕ್ಕೂ ನ್ಯಾಷನಲ್ ವೇ ಉದ್ದಕ್ಕೂ ಸಾಕಷ್ಟು ಅಕ್ಕಪಕ್ಕ ಇರ್ತಕ್ಕಂಥದ್ದು ಲೇಔಟ್ಸು ಆಗೋಗಿದೆ. ಮತ್ತು ಸೂರ್ಯನಗರನೂ ಆಗಿರೋದ್ರಿಂದ ಅಲ್ಲಿ ನಗರಸಭೆಗಳು ಆಗ್ಬೋದು. ಇಲ್ಲಿ ಇನ್ನೂ ಏನು ಮಾಡ್ತಾರೋ ಗೊತ್ತಿಲ್ಲ. ಪಟ್ಟಣ ಪಂಚಾಯತಿ ಆಗ್ಬೋದು. ಇನ್ನು ಮುಂದಕ್ಕೆ ಎಲ್ಲ ಬೆಳೆಯುತ್ತೆ. ಅಲ್ಲ, ಮಿನಿ ಕಾರ್ಪೊರೇಷನ್ ಆಮೇಲೆ ಕುಡಿಯೋ ನೀರಿಂದು ಅಷ್ಟೇ. ಅನೇಕ ಬಾರಿ ನನ್ನ ಹತ್ರ ರಾಮಕೃಷ್ಣ ರೆಡ್ಡಿಯವರು ಬಂದು ಮತ್ತು ಎಲ್ಲ ಮುಖಂಡರೆಲ್ಲ ಬಂದು ಫೋನ್ ಮಾಡಿಸಿದ್ರು. ಫೈನಲ್ ಸಿಗ್ನೇಚರ್ ಆಗೋ ಟೈಮಲ್ಲಿ ಸ್ವಲ್ಪ ಪ್ರಪೋಸಲ್ ಸ್ವಲ್ಪ ತಪ್ಪಾಗಿತ್ತು. ಒಂದು ವಾರದಲ್ಲಿ ಅದನ್ನು ಕೂಡ ಬಂದುಬಿಡುತ್ತೆ, ಕುಡಿಯೋ ನೀರು, ಕಾವೇರಿ ನೀರು. ಅವರು ಯಾವ ಫೌಂಡೇಶನು? ಹಿರಿಯನ್ ಫೌಂಡೇಶನ್, ಅವಾನಿ ಫೌಂಡೇಶನ್ ಇವರ ಸಹಕಾರದಿಂದ ಒಳ್ಳೆಯ ಒಂದು ಸುಂದರವಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಕಟ್ಟಡವನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಅಂಗನವಾಡಿನೂ ಇದೆ ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟ ಚಟುವಟಿಕೆಗಳಿಗೆ ಇಲ್ಲಿ ವಿಶಾಲವಾಗಿರ್ತಕ್ಕಂಥ ಜಾಗವನ್ನು ರಾಜ್ಯಕ್ಕೆ ಮಾದರಿ ಅಂತ ಹೇಳ್ತಾ ಇದ್ದಾರೆ. ಈ ಥರದ CSR ಫಂಡು ಈ ಥರ ಸದುಪಯೋಗ ಆಗಬೇಕು. ಫಂಡ್ ಕೊಟ್ಟಂಥವ್ರಿಗೆ ಧನ್ಯವಾದಗಳು. ಇದನ್ನೆಲ್ಲ ಸದುಪಯೋಗ ಮಾಡ್ಕೊಳ್ಳಿ ಅಂತ ಮನವಿ ಮಾಡ್ತಾರೆ. ನಮ್ಮ ಮರಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಮರಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಾಸ್ಪಿಟ್ಲು ಅಂದರೆ CSR ಫಂಡಿಂದ ಕಟ್ಟಿರ್ತಕ್ಕಂಥ ಹಾಸ್ಪಿಟ್ಲು ಮತ್ತು ಅಂಗನವಾಡಿ CSR ಫಂಡಿಂದ ಕಟ್ಟಿರ್ತಕ್ಕಂಥ ಒಂದು ಅಂಗನವಾಡಿ ಕಟ್ಟಡ ಮತ್ತು ಜಲಜೀವನ ಮಿಷನ್ನು ಈ ಗ್ರಾಮ ಪಂಚಾಯತಿನಲ್ಲಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ಗ್ರಾಮ ಪಂಚಾಯತಿಯವರು ಉತ್ತಮವಾದಂಥ ಒಂದು ಕೆಲಸವನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಗೌರವಾನ್ವಿತ ಸದಸ್ಯರ ಒಂದು ಸಹಕಾರದಿಂದ ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಅವರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರೂ ಕೂಡ ಬದ್ಧತೆ ಬೇಕು. ಯಾವುದೇ ಒಂದು ಜನಪ್ರತಿನಿಧಿ ಇರಲಿ, ಅಧಿಕಾರಿಗಳಿರಲಿ, ಬದ್ಧತೆ ಇದ್ದಾಗ ಅಲ್ಲಿ ಕೆಲಸ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಎಲ್ಲರೂ ಕೂಡ ಬದ್ಧತೆಯಿಂದ ಕೆಲಸ ಮಾಡಿದ್ದಾರೆ. ಮುಂದೆ ಎಲ್ಲರೂ ಕೂಡ ಇದೇ ಥರ ಮಾಡಿದ್ರೆ ಅಭಿವೃದ್ಧಿ ಹೆಚ್ಚಿನ ರೀತಿಯಲ್ಲಿ ಆಗ್ತದೆ. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಆಲ್ಮೋಸ್ಟ್ ಎಲ್ಲ ರಸ್ತೆಗಳದ್ದು ಕೂಡ ಈಗಾಗಲೇ ಅನುದಾನಗಳು ತಗೊಂಡು ಬಂದಿದ್ದೀವಿ. ಹಂತವಾಗಿ ಎಲ್ಲ ಕೆಲಸನೂ ಮಾಡ್ತೀವಿ. ವಿಶೇಷವಾಗಿ ಬಜೆಟಲ್ಲಿ ಸೇರಿದಕ್ಕೆ ಮುಂಚೆನೇ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಒಂದು 2,000 ಕೋಟಿ ರೂಪಾಯಿ ಅದು ಕೂಡ ಇವತ್ತು ನಾಳೆ ನಾಳಿದ್ದು ಮೋಸ್ಟ್ಲಿ ಗುರುವಾರ ದಿವಸ ಬಜೆಟ್ ಇದರಲ್ಲಿ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗ್ತದೆ. ಕಾವೇರಿ ವಾಟರ್ದು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿದೆ. ಅದು ಅಪ್ರೂವಲ್ ಸಿಕ್ಕ ತಕ್ಷಣ ಅದು ಕೂಡ ಪ್ರಾರಂಭ ಆಗ್ತದೆ. ಅದಕ್ಕೂ ಕೂಡ 800 ಕೋಟಿ ಇಟ್ಟಿದ್ದೀವಿ ಅನುದಾನನ. ಇಲ್ಲೂ ಕೂಡ 2,000 ಕೋಟಿ ರೂಪಾಯಿ ಈ ಅಂತಾರಾಷ್ಟ್ರೀಯ ಕ್ರೀಡಾಂಗಣಕ್ಕೆ ಇಟ್ಟಿದ್ದೀವಿ. ಈ ಎರಡೂ ಕೆಲಸ ಕೂಡ ಪ್ರಮುಖವಾದಂಥ ಕೆಲಸಗಳು. ಇನ್ನು ಮಿಕ್ಕಿದೆಲ್ಲ ರಸ್ತೆಗಳಿಗೆ ಏನು ಸ್ವಲ್ಪ ಆಳ ಇದ್ದಾವೆ ರಸ್ತೆಗೆ, ಅದಕ್ಕೆಲ್ಲನೂ ಕೂಡ ಹೆಚ್ಚು ಕಡಿಮೆ ಎಲ್ಲ ರಸ್ತೆಗಳು ಕೂಡ ಮುಗಿಯೋದಕ್ಕೆ ಅನುದಾನ ತಂದಿದ್ದೀವಿ. ಮುಗಿತು. ಪಂಚಾಯತಿಯ ಮರಸೂರು ಗ್ರಾಮದಲ್ಲಿ ವಿವಿಧ ಕಟ್ಟಡಗಳ ಮತ್ತು ಕಾಮಗಾರಿಗಳ ಉದ್ಘಾಟನೆ ಮತ್ತು ಸವಲತ್ತುಗಳ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ವಿ. ಇವತ್ತು ಗ್ರಾಮ ಪಂಚಾಯತಿಯ ಅವಧಿ ಕಡೆ ದಿನ ಆದರೂ ಇವತ್ತು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕನ್ನೋ ಉದ್ದೇಶದಿಂದ ಇವತ್ತು ಕಾಮಗಾರಿಗಳ ಉದ್ಘಾಟನೆ ಮತ್ತು ಕಟ್ಟಡಗಳ ಉದ್ಘಾಟನೆ ಮತ್ತು DL ವಿತರಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಶಾಸಕರಾದಂಥ ಶಿವಣ್ಣವರು ಭಾಗವಹಿಸಿದರು ಮತ್ತು ರಾಮಲಿಂಗಾರೆಡ್ಡಿ ಅಣ್ಣವರು ಇವಾಗ ಬರ್ತಾ ಇದ್ದಾರೆ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮತ್ತು ಇವತ್ತು ಏನು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಮಂಜುಳಾ ನಾರಾಯಣ ರೆಡ್ಡಿ ಅವರು, ಉಪಾಧ್ಯಕ್ಷರಾದಂಥ ಚಂದ್ರಕಲಾ ಯಲ್ಲಪ್ಪನವರು ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದಂಥ ರಾಮಕೃಷ್ಣಣ್ಣವರು ಮತ್ತು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರುಗಳಾದಂತಹ ರಮೇಶ್ ರೆಡ್ಡಿ ಅವರು ಮತ್ತು ಚಂದ್ರಕಲಾ ಯಲ್ಲಪ್ಪನವರು, ಮಂಜುಳಾ ಸೋಮಶೇಖರ್ ಅವರು, ಉಪಾಧ್ಯಕ್ಷರಾದಂಥ ವೆಂಕಟಸ್ವಾಮರೆಡ್ಡಿ ಬಾಬಣ್ಣವರು ಮತ್ತು ಮಾಜಿ ಉಪಾಧ್ಯಕ್ಷರಾದಂಥ ಕೃಷ್ಣಪ್ಪನವರು ಮತ್ತು ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು ಇವತ್ತು ಭಾಗವಹಿಸಿ ಇವತ್ತು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಏನು ಇವತ್ತು ಗ್ರಾಮ ಪಂಚಾಯತಿ ಈ ಅವಧಿಗೆ 5 ವರ್ಷ ಆಯಿತು. ಈ ಅವಧಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಭಾಳ ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ.
ಏನು ಇವತ್ತು 21 ಜನ ಗ್ರಾಮ ಪಂಚಾಯತ್ ಸದಸ್ಯರು ಅವರ ಒಂದು ಜವಾಬ್ದಾರಿಯನ್ನು ಮತ್ತು ಕರ್ತವ್ಯವನ್ನು ನಿಭಾಯಿಸಿದ್ದಾರೆ ಅಂತ ನಾನು ಕೂಡ ಇವತ್ತು ಭಾವಿಸ್ತಾ ಇದ್ದೀನಿ. ಅವೆಲ್ಲರಿಗೂ ನಾನು ಧನ್ಯವಾದಗಳನ್ನು ಮತ್ತೊಮ್ಮೆ ಅರ್ಪಿಸ್ತಾ ಇದ್ದೀನಿ. ಇವತ್ತು ಮರ್ಸೂರು ಗ್ರಾಮ ಪಂಚಾಯತಿ ರಾಷ್ಟ್ರ ಮಟ್ಟದಲ್ಲೇ ಒಂದು ಹೆಸರನ್ನು ಗಳಿಸಿದಂಥ ಒಂದು ಗ್ರಾಮ ಪಂಚಾಯತಿ, ರಾಜ್ಯದಲ್ಲಿ 2 ಸಾರಿ ಈ ಅವಧಿನಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಪಡೆದಂಥ ಗ್ರಾಮ ಪಂಚಾಯತಿ ಮತ್ತು ಅನೇಕ ಒಂದು ಕಾರ್ಯಕ್ರಮಗಳು ಏನು ಸೋಲಾರ್ ದೀಪಗಳ ಅಳವಡಿಕೆ ಇರ್ಬೋದು, ಗ್ರಾಮ ಪಂಚಾಯತಿನಲ್ಲಿ ಮಕ್ಕಳಿಗೆ ಒಂದು ಆರೋಗ್ಯ ಕಿಟ್ಟನ್ನು ನೀಡೋಂಥದ್ದು ಇರ್ಬೋದು, ಮಕ್ಕಳಿಗೆ ನೋಟ್ಬುಕ್ಸ್ ಕೊಡೋಂಥದ್ದು ಇರ್ಬೋದು ಮತ್ತು 10,000 ರೂಪಾಯಿ PUCಗೆ ಸೇರಿದಂಥ ಮಕ್ಕಳಿಗೆ 10,000 ಮತ್ತು ಡಿಗ್ರಿಗೆ ಸೇರಿದಂಥ ಮಕ್ಕಳಿಗೆ 10,000 ಮತ್ತು ಮಾಸ್ಟರ್ ಡಿಗ್ರಿಗೆ ಸೇರಿದಂಥ ಮಕ್ಕಳಿಗೆ 10,000 ಕೊಡೋಂಥ ಇರ್ಬೋದು, ಮಕ್ಕಳ ಮನೆ ಇರ್ಬೋದು, LKG UKGಗೆ ಮತ್ತು ಏನು ಅಂಗವಿಕಲರಿಗೆ ದಿವ್ಯಾಂಗರಿಗೆ ಪ್ರತಿ ತಿಂಗಳು 1,000ನ ಒಂದು ಅವ್ರ ಅಕೌಂಟ್ಗೆ ನೀಡೋಂಥ ಒಂದು ಕಾರ್ಯಕ್ರಮ ಇರ್ಬೋದು. ಹಾಲಿಗೆ ಪ್ರತಿ ಲೀಟ್ರಿಗೆ 10 ರೂಪಾಯಿನಂತೆ ಪ್ರತಿ ಲೀಟ್ರಿಗೆ ಪ್ರೋತ್ಸಾಹ ಧನವನ್ನು ಈ ಗ್ರಾಮ ಪಂಚಾಯತಿ ಕೊಡೋಂಥ ಕಾರ್ಯಕ್ರಮ ಇರ್ಬೋದು. ಅನೇಕ ಕಟ್ಟಡಗಳು ಇವತ್ತು ಯಾವುದೋ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಬಾಡಿಗೆ ಕಟ್ಟಡಗಳು, ಶಾಲೆಗಳಿರ್ಬೋದು, ಅಂಗನವಾಡಿಗಳು ಬಾಡಿಗೆ ಕಟ್ಟಡದಲ್ಲಿಲ್ಲ, ಎಲ್ಲ ಸ್ವಂತ ಕಟ್ಟಡದಲ್ಲಿ ಇವತ್ತು ನಿರ್ವಹಿಸ್ತಾ ಇದೆ. ಹಾಗಾಗಿ ಇವತ್ತು ಕೂಡ ಒಂದು ಅಂಗನವಾಡಿ ಇವತ್ತು ಉದ್ಘಾಟನೆ ಮಾಡಿದ್ವಿ. ಗ್ರಾಮ ಪಂಚಾಯತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೊಸ ಕಟ್ಟಡ, ಇನ್ನೊಂದು ಕಟ್ಟಡವನ್ನು ಒಂದು CSR ಒಂದು ಫಂಡ್ಸ್ನಲ್ಲಿ ಇವತ್ತು ಕೂಡ ಒಂದು ಹೊಸ ಕಟ್ಟಡನ ಉದ್ಘಾಟನೆ ಮಾಡಿದ್ವಿ. ಹಾಗಾಗಿ ಅನೇಕ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದೆ. ಹಾಗಾಗಿ ನಮಗೆ ತುಂಬ ಹೆಮ್ಮೆ ಇದೆ. ಪಂಚಾಯಿತಿ ಈ ಮರ್ಸೂರು ಗ್ರಾಮ ಪಂಚಾಯಿತಿ ಅವಧಿ ಗ್ರಾಮ ಪಂಚಾಯಿತಿಗಳ ಅವಧಿ ಇವತ್ತಿಗೆ 9ನೇ ತಾರೀಕು ಅಂತ್ಯ, ಲಾಸ್ಟ್ ಇವತ್ತು. ಈ ಕಾರ್ಯಕ್ರಮ ಇವತ್ತು ಇದೇ ಲಾಸ್ಟ್ ದಿವಸನೂ ಮರ್ಸೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಪಥದಲ್ಲಿ ಸುಮಾರು ಕಾರ್ಯಕ್ರಮಗಳು ಉದ್ಘಾಟನೆ ಮಾಡಿದ್ದಾರೆ, ಕೆಲಸ ಮುಗಿಸಿ ಉದ್ಘಾಟನೆ ಮಾಡಿದ್ದಾರೆ. ಇದನ್ನು ಅಷ್ಟೊಂದು ಸುಲಭ ಅಂತ ಗ್ರಾಮ ಪಂಚಾಯಿತಿ ನಡೆಸೋದು ಅಷ್ಟು ಕಷ್ಟ ಇತ್ತು. ಅದರಲ್ಲಿ ಇವರು ಈ ಹಣವನ್ನು ಕ್ರೋಢೀಕರಣ ಮಾಡಿ ಸುಮಾರು ಒಂದು 10 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಕ್ರೋಢೀಕರಣ ಮಾಡಿ ಎಲ್ಲ ಕೆಲಸಗಳನ್ನ ಮಾಡಿ ಒಳ್ಳೆ ಅಂಗನವಾಡಿಗಳು, ರಸ್ತೆಗಳು ಮತ್ತು ವಿಶೇಷವಾಗಿ ರೈತರಿಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಜನಗಳಿಗೂ ಎಲ್ಲ ಸ್ಕೂಲ್ಗಳಿಗೂ ಸೇರ್ತದೆ. ಆದರೆ ಈ ರೈತರನ್ನೂ ಒಂದು ಗುರುತಿಸಿ 10 ರೂಪಾಯಿ ಸಹಾಯಧನ 1 ಲೀಟ್ರಿಗೆ ಅಂತ ಕೊಟ್ಟಿದ್ದಾರೆ ಅಂದರೆ ಈ ಗ್ರಾಮ ಪಂಚಾಯಿತಿ ಒಂಥರ ಅಪ್ಸೆಟ್ಟೆ. ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಸದಸ್ಯರು 21 ಜನನೂ ಕೂಡಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ. ಇದು ಪಕ್ಷ ಭೇದ ಇಲ್ಲ, ಇಲ್ಲಿ ಎಲ್ಲ ಜನಗಳು ಒಳ್ಳೇದು ಮಾಡಿದ್ದಾರೆ. ಇನ್ನು ಮುಂದೇನು ಯಾವುದೇ ಅಧಿಕಾರಿ ವರ್ಗ ಬರಲಿ, ನೋಡಲ್ ಆಫೀಸರಲ್ಲಿ ಯಾರೇ ಆಗಲಿ, ಇವ್ರು ಮಾಡಿರೋಂಥ ಅಭಿವೃದ್ಧಿ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಹೋಗಲಿ. ಏನು ಮುಂದೆ BBMP ಬರುತ್ತೋ ಇನ್ನೊಂದು ಬರುತ್ತೋ ಅದು ಗೊತ್ತಿಲ್ಲ, ಬರೋವರೆಗೂ ಅದನ್ನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಹೋಗಲಿ, ಒಳ್ಳೆಯದಾಗಲಿ. ಅವ್ರು ಮಾಡಿರೋವಂಥ ಕೆಲಸಕ್ಕೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದು 2 ಮಾತನ್ನು ಹೇಳೋಕ್ಕೆ ಇಚ್ಛೆ. ಏನು ನಾನು ಈ ಮರ್ಸೂರು ಗ್ರಾಮ ಪಂಚಾಯತಿಗೆ 2015ರಲ್ಲಿ ಬಂಡಾಪುರ ಗ್ರಾಮದಿಂದ ಆಯ್ಕೆಯಾಗಿ ಬಂದೆ. ನಮ್ಮ ಬಂಡಾಪುರದ ಗ್ರಾಮಸ್ಥರು ಆಡಸ್ನಟ್ಟಿ ಮತ್ತು JB ನಗರದಲ್ಲೆಲ್ಲ ಆಶೀರ್ವಾದ ಮಾಡಿ ಕಳಿಸಿದ್ರು. 5 ವರ್ಷದಲ್ಲಿ ನಾವು ಏನೋ ನಮ್ಮ ಕನಸಿನ ಯೋಜನೆಗಳನ್ನು ಮಾಡಬೇಕು, ನಮ್ಮ ಕನಸಿನ ಬಗ್ಗೆ ಅಂದುಕೊಂಡಿದ್ದ ಕೆಲಸಗಳನ್ನ ಸಾಧನೆ ಮಾಡಬೇಕು ಅಂತ ಕಳೆದ 2015ರಿಂದ 2020ನೇ ಇಸ್ವಿವರೆಗೂ ಮಾಡಬೇಕಂತ ಸುಮಾರು ಕೆಲಸಗಳು ಮಾಡೋಕ್ಕಾಗಿರಲಿಲ್ಲ. ಮತ್ತು ಅದೇ ಭಾಗದಲ್ಲಿ ಮತ್ತು 2020-21ರಲ್ಲಿ ಚುನಾವಣೆಗೆ ನಿಂತು ನಮ್ಮ ಜನಗಳು ಆಶೀರ್ವಾದದಿಂದ ಮತ್ತೆ ಗೆದ್ದು ಬಂದು ನಮ್ಮ ಸರ್ಕಾರನ ರಚಿಸಿ ಇವತ್ತೇನು ನಮ್ಮ ಗ್ರಾಮ ಪಂಚಾಯಿತಿ ರಾಜ್ಯದಲ್ಲಿ ಹೆಸರು ಮಾಡಿದೆ ಅಂದರೆ ಅದಕ್ಕೆ ಆ 2020-21ರಲ್ಲಿ ನಾವು ಗೆದ್ದು ಬಂದಂಥ ಎಲ್ಲ ಸದಸ್ಯರು ಒಗ್ಗೂಡಿ ಈಗ ನಾವು ಏನು ಅಂದ್ಕೊಂಡಿದ್ವೋ ಎಲ್ಲ ಕೆಲಸಗಳನ್ನ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಾಧನೆ ಮಾಡಿದ್ದೀವಿ. ಇದಕ್ಕೆಲ್ಲ ಈ ಸಾಧನೆ ಮಾಡಿರೋದಕ್ಕೆಲ್ಲ 21 ಜನ ಸದಸ್ಯರು ಸಹಕಾರ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಆಡಳಿತ ವರ್ಗ ಮತ್ತು ನಮ್ಮ ಏನು ಈ ಸಪ್ತ ಗ್ರಾಮಗಳ ಅಧಿದೇವತೆ ಬಂಡಿ ಮಂಕಾಳಮ್ಮ ಮತ್ತು ಸೋಮೇಶ್ವರ ಅವರ ಆಶೀರ್ವಾದ, ಅದೇ ರೀತಿ ನಮ್ಮ ಪಂಚಾಯಿತಿ ಆಡಳಿತ ವರ್ಗ ಸಹಕಾರದಿಂದ ಇವತ್ತು ನಾವು ತಾಲೂಕು ರಾಜ್ಯ ಎಲ್ಲ ಕಡೆ ಸಹ ತುಂಬ ಹೆಸರು ಗಳಿಸಿದ್ದೀವಿ. ನಮ್ಮ ಮರ್ಸೂರು ಗ್ರಾಮ ಪಂಚಾಯಿತಿ ಮತ್ತು 3 ಸಲ ಒಂದೇ ಅವಧಿಯಲ್ಲಿ 3 ಸಲ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಸಹ ಪಡ್ಕೊಂಡಿದ್ದೀವಿ ಅಂತ ಹೇಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ಮರ್ಸೂರು ಗ್ರಾಮ ಪಂಚಾಯಿತಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ಕೊನೆ ಅಂತ ನಮಗೆ ಆಗ್ತಾಯಿದೆ. ಯಾಕೆಂದರೆ 5 ವರ್ಷದಿಂದ ನಾವು ಎಷ್ಟು ಕೆಲಸಗಳನ್ನು ಮಾಡಿದ್ದೀವಿ ಅಂತ ಎಲ್ರಿಗೂ ಗೊತ್ತು. ಅದು ಇವತ್ತು ತುಂಬ ನಮ್ಮ ಅವಧಿಯಲ್ಲಿ ಸಾಕಷ್ಟು ಸ್ವಲ್ಪ ಕೆಲಸಗಳನ್ನು
ಮಾಡಿದ್ದೀವಿ. ಅದಕ್ಕೆ ತುಂಬ ನಮಗೆ ಸಂತೋಷ ಆಗ್ತಾಯಿದೆ. ನಮ್ಗೆ ಕೊಟ್ಟಿರೋ ಅವಧಿಯಲ್ಲಿ ನಾವು ಇದು ಡೈರಿ ಹತ್ರ ಕಾಂಪೌಂಡು, ಲಸಿಕೆ ಕೇಂದ್ರ, ಹಳೆ ಊರಿನ ಸಮುದಾಯ ಭವನ, ಜಲಜೀವನ್ ಇದು ನೀರು, ಆಮೇಲೆ ಇದು ಮಡಿವಾಳದಲ್ಲಿ ಇದು ಅಂಗನವಾಡಿ ಮತ್ತು ಹೈಸ್ಕೂಲ್ ಕಟ್ಟಡ ಇದೆಲ್ಲನೂ ಉದ್ಘಾಟನೆ ಮಾಡಿದ್ದೀವಿ. ತುಂಬ ನಮಗೆ ಕೊಟ್ಟಿರೋ ಅವಧಿಯಲ್ಲಿ ತುಂಬ ಕಡಿಮೆ ಅವಧಿಯಲ್ಲಿ ನಾವು ಇಷ್ಟು ಮಾಡಿದ್ವಿ ಅಂತ ನಮಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ಯಾಕೆಂದರೆ ಇವತ್ತು ನಾವು 5 ವರ್ಷದಿಂದ ನಾವು ಎಷ್ಟು ಇದು ಕೆಲಸಗಳನ್ನು ಮಾಡಿ ತುಂಬ ನಮ್ಮ ರಾಜ್ಯ ಮಟ್ಟಕ್ಕೆ ಇಲ್ಲ ನಮ್ಮ ಹಂತದಲ್ಲಿ ನಾವು ಏರಿದ್ವಿ ಅಂತ ಎಲ್ಲರೂ ತುಂಬ ಖುಷಿ ಆಗ್ತಾಯಿದೆ. ಪ್ರತಿಯೊಂದು ಒಂದು ರೈತರಿಗೆ ಹಾಲಿನದಾಗಲಿ, ಮಕ್ಕಳಿಗೆ ವಿದ್ಯಾಸಿರಿ ಆಗಲಿ, ಇದು ಊಟದ ಮನೆ ಆಗಲಿ, ಆಮೇಲೆ ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ತರಬೇತಿ ಆಗಲಿ, ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ ಹೆಣ್ಣು ಮಕ್ಕಳಿಗೆ ಎಲ್ಲ ಡ್ರೈವಿಂಗ್ ಲೈಸೆನ್ಸು, ಇನ್ನೂ ಸಾಕಷ್ಟು ನಮ್ಮ ಗ್ರಾಮ ಪಂಚಾಯಿತಿಯಿಂದ ನಮಗೆ ಎಲ್ಲ ಸಹಕಾರ ಕೊಟ್ಟು ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗರು, ಆಮೇಲೆ ಇದು ಕಸದ ಘಟಕ ಅದು ತುಂಬ ನಮಗೆ ಎಲ್ಲ ಸದಸ್ಯರು ಬಂದು ನೀರು, ರೋಡು, ಚರಂಡಿ ಇದು ನೀರು ಕೊಡ್ತಾ ಇದ್ದಾರೆ. ನಮಗೆ ಕಸದ ಘಟಕ ಕೊಡಲೇ ಇಲ್ಲ ಅಂತ ಎಲ್ಲರೂ ಕೇಳ್ತಾಯಿದ್ರು. ಅದು ನಮ್ಮ ಕನಸು ನೆನಸಾಯಿತು. ಅದನ್ನು ನಮಗೆ ತುಂಬ ಖುಷಿ ಆಗ್ತಾಯಿದೆ. ನನ್ನ ನಮಸ್ಕಾರಗಳು. ಈ ದಿನ ನೂತನ ಕಟ್ಟಡಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಮರುಸೂರು ಗ್ರಾಮ ಪಂಚಾಯತಿಯಲ್ಲಿ ಹಮ್ಮಿಕೊಂಡಿದ್ವಿ. ಈ ದಿನ ನಮಗೆ ಸಮಾರಂಭ ಅಂತಲೂ ಹೇಳ್ಬೋದು. ನಾವು ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಸದಸ್ಯರಾಗಿ ಅತ್ಯಂತ ಪಾರದರ್ಶಕವಾಗಿ ನಮ್ಮ ಆಡಳಿತ ವರ್ಗ ಆಗಿರ್ಬೋದು, ಸಿಬ್ಬಂದಿ ವರ್ಗ ಆಗಿರ್ಬೋದು ಅತ್ಯಂತ ಸಕಾರಾತ್ಮಕವಾಗಿ ನಾವು ಒಟ್ಟಾಗಿ ಕೆಲಸ ಮಾಡಿದ ಕಾರಣ ನಮಗೆ ಹಲವಾರು ಪುರಸ್ಕಾರಗಳು ನಮ್ಮ ಪಂಚಾಯಿತಿಗೆ ದೊರೆತಿದೆ. ನಮ್ಮ ಪಂಚಾಯಿತಿಯಲ್ಲಿ ವಿದ್ಯಾರ್ಥಿಗಳಿಗೆ ಆಗಿ ಮತ್ತು ಆರೋಗ್ಯಕ್ಕೆ, ಹಾಗೆ ಮಹಿಳೆಯರ ಸಬಲೀಕರಣಕ್ಕೆ ಹಲವಾರು ರೀತಿಯಲ್ಲಿ ನಾವು ಒತ್ತನ್ನು ನೀಡ್ತಾ ನಮ್ಮ ಪಂಚಾಯಿತಿ ನಮ್ಮ ಕೈಯಲ್ಲಾದ ಎಲ್ಲ ಕೆಲಸಗಳನ್ನು ಅವರಿಗೆ ಸೇವೆಗಳನ್ನು ಒದಗಿಸ್ತಾ ಬಂದಿದ್ದೀವಿ. ನನಗೆ ಮತ ಹಾಕಿ ಗೆಲ್ಲಿಸಿದ ನನ್ನ ಪ್ರಥಮ ಪ್ರಜೆಯನ್ನಾಗಿ ಮಾಡಿದ ನನ್ನ ಜನತೆಗೆ ಯಾವುದೇ ಅಪೇಕ್ಷೆ ಇಲ್ಲದೆ ಅತ್ಯಂತ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಸೇವೆಯನ್ನು ಸಲ್ಲಿಸಿದ್ದೀನಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಇದೆ. ಮುಂದಿನ ದಿನಗಳಲ್ಲಿ ಸಹ ಯಾವುದೇ ಅವಕಾಶಗಳನ್ನು ದೊರೆತರೆ ನಾವು ಸದಾ ಅವರ ಸೇವೆಗೆ ಸಿದ್ಧ ಅಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಧನ್ಯವಾದಗಳು. ಕಡೆಯ ಮೀಟಿಂಗು ಹಲವಾರು ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ನಾವು ಎಲ್ಲ ಫಲಕಗಳನ್ನು ಕಡೆ ದಿನವೂ ನಾವು ಹಾಕೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮೊದಲಿಗೆ ನನ್ನ ಆಯ್ಕೆ ಮಾಡದಂತಹ ನನ್ನ ಮಡಿವಾಳ ಗ್ರಾಮದ ಎಲ್ಲ ನಾಗರಿಕ ಬಂಧುಗಳಿಗೆ ನಾನು ಕೃತಜ್ಞತೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ಇಡೀ ಪಂಚಾಯಿತಿಯಲ್ಲಿ ನಮ್ಮ ಗ್ರಾಮ ಹಿಂದುಳಿದ ಗ್ರಾಮವಾಗಿತ್ತು. ಆ ಒಂದು ಗ್ರಾಮವನ್ನು ಅಭಿವೃದ್ಧಿಪಡಿಸಲಿಕ್ಕೆ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ರು. ಅವರ ಆಯ್ಕೆ ಮಾಡಿದ್ದು ಯಾವ ರೀತಿ ಮಾಡಿದ್ರು, ಅವ್ರಿಗೆ ಯಾವ ಕೆಲಸಗಳಾಗಬೇಕಾಗಿತ್ತೋ ಎಲ್ಲ ಕೆಲಸಗಳನ್ನು ನಾನು ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಈ ಮೂಲಕ ಮಾಧ್ಯಮದ ಮುಖಾಂತರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ.